Hello, welcome back with another video from this channel Botany Bloom. ನಾನು ನಿಮ್ಮ ಎಜುಕೇಟರ್ ರಚನಾ. ನನ್ನ ಡಿಸ್ಟ್ರಿಕ್ಟ್ ದಾವಣಗೆರೆ ಡಿಸ್ಟ್ರಿಕ್ಕಿನ ಪೇಪರ್ ಇವತ್ತು ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಇದಕ್ಕಿಂತ ಮುಂಚೆ ನಾನು ಗದಗ ಡಿಸ್ಟ್ರಿಕ್ಕಿನ ಮತ್ತೆ ಶಿವಮೊಗ್ಗ ಡಿಸ್ಟ್ರಿಕ್ಕಿನ ಪ್ರಿಪರೇಟರಿ ಪೇಪರ್ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಡಿಸ್ಟ್ರಿಕ್ಟ್ ಪೇಪರ್ಸ್ನು ಕೂಡ ನಾನು ಸಾಲ್ವ್ ಮಾಡಬೇಕು ಅಂತಂದ್ರೆ ನನ್ನ ಮೇಲ್ ಐಡಿಗೆ ನಿಮ್ಮ ಕ್ವೆಶ್ಚನ್ ಪೇಪರ್ಸ್ನ ನನಗೆ ಸೆಂಡ್ ಮಾಡಿ. ಮೇಲ್ ಐಡಿ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ. ಅದನ್ನ ನೋಡ್ಬಿಟ್ಟು ಅದಕ್ಕೆ ನೀವು ಕ್ವೆಶ್ಚನ್ ಪೇಪರ್ಸ್ನ ಕಳಿಸ್ಬೋದು. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಹೇಳ್ತಾ ಇದ್ದೀನಿ. ಸೊ ನೀವು ಈ ಪ್ರಿಪರೇಟರಿ ಪೇಪರ್ಸ್ ಮತ್ತೆ ಮಿಡ್ ಟರ್ಮ್ ಪೇಪರ್ಸ್ ಮತ್ತೆ ಮಾಡೆಲ್ ಪೇಪರ್ಸ್ ನ ಸಾಲ್ವ್ ಮಾಡಿದ್ರೆ ಸಾಕು, ಆರಾಮಾಗಿ 60-65+ ಸ್ಕೋರ್ ಮಾಡ್ಬೋದು. ಎಲ್ಲೂ ಹೋಗೋದು ನೆಸೆಸರಿ ಇಲ್ಲ. ನನ್ನ ಚಾನಲ್ ಅಲ್ಲಿನೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ಎಲ್ಲ ಲೆಸನ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ರೈಟ್, ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ ಕ್ವೆಶನ್ ಸಾಲ್ವಿಂಗ್ ಸೆಷನ್. ಸೊ ಫಸ್ಟ್ ನೀವು ನನ್ನ ಜೊತೆಗಿನ ಕೂಡ ಸಾಲ್ವ್ ಮಾಡ್ಬೋದು. ಕ್ವೆಶನ್ ಪೇಪರ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಹಾಕಿರ್ತೀನಿ. So see, which one of the following statements is wrong ಅಂತ ಕೇಳ್ತಾ ಇದ್ದಾರೆ. When pollen is shed at 2-cell stage, double fertilization does not take place ಅಂತ ಹೇಳ್ತಾ ಇದ್ದಾರೆ. ಪೋಲನ್ 2 ಸೆಲ್ ಸ್ಟೇಜ್ ಅಲ್ಲಾದ್ರೂ ರಿಲೀಸ್ ಆಗಲಿ, 3 ಸೆಲ್ ಸ್ಟೇಜ್ ಅಲ್ಲಾದ್ರೂ ರಿಲೀಸ್ ಆಗಲಿ, ಫರ್ಟಿಲೈಸೇಷನ್ ಆಗೇ ಆಗುತ್ತೆ, ಡಬಲ್ ಫರ್ಟಿಲೈಸೇಷನ್ ಆಗೇ ಆಗುತ್ತೆ. 2 ಮೇಲ್ ಗ್ಯಾಮೆಟ್ ಎಂಬ್ರಿಯೋ ಸ್ಯಾಕ್ ಒಳಗಡೆ ಹೋಗ್ಬಿಟ್ಟು ಒಂದು ಎಕ್ಸೆಲ್ ಗೆ ಫ್ಯೂಸ್ ಆಗುತ್ತೆ, ಇನ್ನೊಂದು ಪೋಲಾರ್ ನ್ಯೂಕ್ಲಿಯೈಗೆ ಫ್ಯೂಸ್ ಆಗುತ್ತೆ. ಸೊ this statement is wrong and that is the correct answer. Next statement kuda nodona. Vegetative cell is larger than generative cell. This is correct. Okay. Next, pollen grains in some plants remain viable for months. Haudu, idunu kuda correct. Next, intine is made up of cellulose matte pectin anta helidare, idunu kuda correct. So correct answer for first question is A. Next, seminal plasma in human males is rich in yavadrinda agirutte. This is majorly it is rich in fructose and calcium. So matte enzyme kuda. So answer is A. Next, what is true for natural methods of contraception? Natural method of contraception ಗೆ ಏನು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ಫಾಗೋಸೈಟೋಸಿಸ್ ಇನ್ಕ್ರೀಸ್ ಮಾಡುತ್ತಾ ಅಲ್ಲ, ಇದು ಮಾಡೋದು ಐಯುಡಿಸ್ ಅಲ್ವಾ, ಇದಲ್ಲ. ನೆಕ್ಸ್ಟ್, ಇಟ್ ಆಕ್ಟ್ಸ್ ಆಸ್ ಎ ಬ್ಯಾರಿಯರ್ ಫಾರ್ ಟು ಪ್ರಿವೆಂಟ್ ಫರ್ಟಿಲೈಸೇಷನ್. ಬ್ಯಾರಿಯರ್ ಆಗಿ ಕೆಲಸ ಮಾಡೋದಿಲ್ಲ. ಇಟ್ ಅವಾಯ್ಡ್ ಚಾನ್ಸಸ್ ಆಫ್ ಓವಮ್ ಅಂಡ್ ಸ್ಪರ್ಮ್ ಮೀಟಿಂಗ್. ದಿಸ್ ಇಸ್ ಕರೆಕ್ಟ್. Okay, then they are terminal methods, idunu alla. So correct agi irodu yavdu anta andre C for third question. Next, which of the following techniques may be used to identify the inheritance pattern within a family? One family alli ಒಂದು inheritance pattern na ನಾವು ಅಬ್ಸರ್ವ್ ಮಾಡಬೇಕು ಅಂದ್ರೆ ಏನು ನೋಡಬೇಕಾಗುತ್ತೆ, that is pedigree analysis. ಇನ್ಯಾವುದನ್ನು ಕೂಡ NCERT ಅಲ್ಲಿ ಮೆನ್ಷನ್ ಮಾಡೇ ಇಲ್ವಲ್ಲ. ಸೊ ಇರೋದು ಅದೊಂದೇ ಆನ್ಸರು. ಸೊ ದಿಸ್ ಇಸ್ ದ ಥಿಂಗ್. ನೋಡಿ, ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ವಿಡಿಯೋ ಮಾಡಿದ್ನಲ್ಲ, ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ ಕೂಡ ಅದರಿಂದಾನೇ ಬಂದಿರೋದು. ನೀವು ಕೇಳ್ತಾ ಇದ್ರಲ್ಲ, ಈ ಕ್ವೆಶನ್ಸ್ ಇಷ್ಟು ಓದಿದ್ರೆ ನಾವು ಎಷ್ಟು ಸ್ಕೋರ್ ಮಾಡ್ಬೋದು ಅಂತ. ಆರಾಮಾಗಿ ಪಾಸ್ ಆಗ್ಬೋದು. ಇನ್ನು ಆರಾಮಾಗಿ 60-65 ಅರೌಂಡ್ ನೀವು ಸ್ಕೋರ್ ಮಾಡ್ಬೋದು. ಜೊತೆಗೆ ಏನ್ ಮಾಡ್ತೀರಾ ಅಂತಂದ್ರೆ, ಎಲ್ಲಾ ಡಿಸ್ಟ್ರಿಕ್ಟ್ ಪೇಪರ್ಸಿನ MCQs ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಿಮಗೆ ಅಲ್ಲೇ ಎಲ್ಲ ಕಾನ್ಸೆಪ್ಟ್ ಕವರ್ ಆಗುತ್ತೆ. ಯಾಕಂದ್ರೆ ಮೆಜಾರಿಟಿ ಆಫ್ ದ MCQs ಕಾನ್ಸೆಪ್ಟ್ ಆರ್ ರಿಪೀಟಿಂಗ್. ನೀವು ಯಾವ ತರ ಓದ್ಬೇಕು ಅಂತಂದ್ರೆ, MCQ ಅಲ್ಲಿ ಬರುವಂತ ಎಲ್ಲ ಏನು ಆಪ್ಷನ್ಸ್ ಇರುತ್ತಲ್ಲ, ಅದರ ಕಾನ್ಸೆಪ್ಟ್ ಕೂಡ ನೋಡ್ಕೋಬೇಕು. ದಟ್ ಈಸ್ ಅ ರೈಟ್ ವೇ ಆಫ್ ಸಾಲ್ವಿಂಗ್ MCQs, ರೈಟ್? Next, in biochemical characterization of transforming principle, which of the following enzymes affect transformation? ಯಾವ ಎಂಜೈಮ್ ಟ್ರಾನ್ಸ್ಫಾರ್ಮೇಶನ್ ಅಫೆಕ್ಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ DNAs. ನೋಡಿ, DNA ಇದ್ರೆ ಏನಾಗುತ್ತೆ, ಟ್ರಾನ್ಸ್ಫಾರ್ಮ್ ಆಗುತ್ತೆ. ಓಕೆ, ದಟ್ ಈಸ್ ಹೀಟ್ ಕಿಲ್ಡ್. S ಸ್ಟ್ರೇನ್ ಏನಾಗುತ್ತೆ, R ಸ್ಟ್ರೇನ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಯಾವುದು? ಇನ್ ದ ಪ್ರೆಸೆನ್ಸ್ ಆಫ್ ವಾಟ್? DNA. DNA ಸಾಯಿಸುವಂತ ಎಂಜೈಮ್ ಯಾವುದು? DNase ಎಂಜೈಮ್. ಸೊ ಹಂಗಾಗಿ ಅದು ಎಫೆಕ್ಟ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ದ ಆನ್ಸರ್ ಫಾರ್ ಫಿಫ್ತ್ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕೊನೋಟೇಷನ್ಸ್ ಆಫ್ ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್? ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್ ಏನೇನು ಹೇಳುತ್ತೆ? ಇದು 3 ಥಿಯರಿ ಹೇಳುತ್ತೆ. ಯಾವ್ದು ನೋಡಿ? ಆಲ್ ಲಿವಿಂಗ್ ಆರ್ಗನಿಸಮ್ಸ್ ದಟ್ ವಿ ಸಿ ಟುಡೇ ವರ್ ಕ್ರಿಯೇಟೆಡ್ ಆಸ್ ಸಚ್. ಓಕೆ, the diversity was always the same since creation and will be the same in the future. Earth is about 4,000 years old. Life arose at different periods of history of Earth. Idu alla. So correct answer for 6th is D. Next, interferons are most effective in making non-infected cells resistant against the spread of which of the following disease in humans? ನೋಡಿ, interferons ಯಾವಾಗ್ಲೂ ಯಾವ್ದಕ್ಕೆ ವರ್ಕ್ ಮಾಡುತ್ತೆ ಅಂತ ಅಂದ್ರೆ ವೈರಸ್. ಓಕೆ, ಸೊ ವೈರಸ್ ಇನ್ಫೆಕ್ಟೆಡ್ ಸೆಲ್ಸ್ ಏನಾದ್ರು ಬಂತು ಅಂದ್ರೆ ಇಂಟರ್ಫೆರಾನ್ಸ್ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ವೈರಸ್ಸಿಗೆ ರಿಲೇಟೆಡ್ ಇರುವಂತಹ ಡಿಸೀಸ್ ಯಾವುದು ಅಂದ್ರೆ ಏಡ್ಸ್, ದಟ್ ಈಸ್ HIV ವೈರಸ್. ಹೌದಾ? ಸೊ HIV ಇದೆ ಅಲ್ಲ, ಸೊ ಹಾಗಾಗಿ ಏಡ್ಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 7th ಕ್ವೆಶನ್. ನೆಕ್ಸ್ಟ್, ಇನ್ಕ್ರೀಸ್ ಅಗ್ರೆಸಿವ್ನೆಸ್, ಮಸ್ಕ್ಯುಲೈಸೇಷನ್, abnormal menstrual cycle, enlargement of clitoris are
ಸಮ್ ಆಫ್ ದ ಸೈಡ್ ಎಫೆಕ್ಟ್ಸ್ ಇನ್ ಫೀಮೇಲ್ಸ್ ಕಾಸ್ಡ್ ಬೈ ಅಂತ ಕೇಳ್ತಾ ಇದ್ದಾರೆ. ಸೊ ಇದೆಲ್ಲ ಯಾವ್ದ್ರಿಂದ ಆಗುತ್ತೆ ಅಂತಂದ್ರೆ ದಟ್ ಈಸ್ ಅನಾಬೋಲಿಕ್ ಸ್ಟಿರಾಯ್ಡ್ಸ್. ಆಲ್ಕೋಹಾಲ್ ಅಂಡ್ ಡ್ರಗ್ ಅಬ್ಯೂಸ್ ಕಾನ್ಸೆಪ್ಟ್ ಅಲ್ಲಿ ಬರುವಂತದ್ದು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಲೆಸನ್ ಅಲ್ಲಿ ಇದೆ ಇದು. ಸೊ ಕರೆಕ್ಟ್ ಆನ್ಸರ್ ಇಸ್ ಅನಾಬೋಲಿಕ್ ಸ್ಟಿರಾಯ್ಡ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ದ ಬ್ಯಾಕ್ಟೀರಿಯಾ ಫೌಂಡ್ ಇನ್ ಅನಾರೋಬಿಕ್ ಸ್ಲಡ್ಜ್ ಸೀವೇಜ್ ಟ್ರೀಟ್ಮೆಂಟ್ ಅಂಡ್ ಆಲ್ಸೋ ನೋಡಿ ಅನಾರೋಬಿಕ್ ಸ್ಲಡ್ಜ್ ಸೀವೇಜ್ ಟ್ರೀಟ್ಮೆಂಟ್ ಅಲ್ಲೂ ಇರುತ್ತಂತೆ ಮತ್ತೆ ಹ್ಯೂಮನ್ ಆಫ್ ಕ್ಯಾಟಲ್ ಅಲ್ಲಿನೂ ಇರುತ್ತೆ. ಯಾವುದು ಅಂತ ಕೇಳ್ತಾ ಇದ್ರೆ ದಟ್ ಈಸ್ ಮಿಥನೋಜನ್ಸ್. ಯಾವುದು ಮಿಥನೋಜನ್ಸ್? ದಟ್ ಈಸ್ ನೋನ್ ಆಸ್ ವಾಟ್ ಮಿಥೆನೋ ಬ್ಯಾಕ್ಟೀರಿಯಾ. ಬಯೋಗ್ಯಾಸ್ ಪ್ರೊಡ್ಯೂಸ್ ಮಾಡುವಂತದ್ದು ಇದೆಯಲ್ಲ ಅದೇ. ಸೊ 9th ಗೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next, which of the following is affected by infection of Wucheria bankrupti? So that is elephantiasis ಆಗೋದು ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ ಅಂತಂದ್ರೆ that is lymphatic vessels. 10th ಗೆ A is the correct answer. Any protein encoding gene is expressed in heterologous host is called. This is the definition of what? Recombinant protein. Model paper ಅಲ್ಲಿ ಕೂಡ ಇದನ್ನ ಕ್ವೆಶ್ಚನ್ ಕೇಳಿದ್ದಾರೆ. Next, as per species inventories, 70% of the species recorded are 70% ಯಾವುದಿದೆ ರೆಕಾರ್ಡ್ ಆಗಿರೋದು ಅನಿಮಲ್ಸ್ ಇದೆ, ಇನ್ನು 22% ಪ್ಲಾಂಟ್ಸ್ ಇದೆ. ಇದೆಲ್ಲ NCERT ಅಲ್ಲಿ ಬಯೋಡೈವರ್ಸಿಟಿಯಲ್ಲಿ 3 ಪೈ ಚಾರ್ಟ್ಸ್ ಕೊಟ್ಟಿದಾರಲ್ಲ ಅದಕ್ಕಿಂತ ಒಂದು ಪ್ಯಾರಾಗ್ರಾಫ್ ಮೇಲ್ಗಡೆ ಇದೆಲ್ಲ ಅಲ್ಲಿ ಇನ್ಫಾರ್ಮೇಶನ್ ಇದು ಇದೆ. ನೆಕ್ಸ್ಟ್, ದ ಫಾಲೋಯಿಂಗ್ ಆರ್ ದ ಎಕ್ಸಿಟು ಕನ್ಸರ್ವೇಷನ್ ಅಪ್ರೋಚಸ್ ಎಕ್ಸೆಪ್ಟ್. ಎಕ್ಸಿಟು ಇದೆ, ಒಂದು ಮಾತ್ರ ಇನ್ಸಿಟು ಇದೆ, ಯಾವುದು ಅಂತ ಕಂಡುಹಿಡಬೇಕು. ಝೂಲಾಜಿಕಲ್ ಪಾರ್ಕ್ ಎಕ್ಸಿಟು, ಓಕೆ. ನೆಕ್ಸ್ಟ್ ಸೀಡ್ ಬ್ಯಾಂಕ್ ಎಕ್ಸಿಟು, ಸ್ಯಾಕ್ರಿಡ್ ಗ್ರೂವ್ಸ್ ಇಸ್ ಇನ್ಸಿಟು. ಓಕೆ, ಸ್ಯಾಕ್ರಿಡ್ ಗ್ರೂವ್ಸ್ ಏನಾಗುತ್ತೆ ದಟ್ ಈಸ್ ಇನ್ಸಿಟು, ಬೊಟಾನಿಕಲ್ ಗಾರ್ಡನ್ ಈಸ್ ಎಕ್ಸಿಟು. ಎಕ್ಸಿಟು ಇನ್ಸಿಟು ಕನ್ಸರ್ವೇಷನ್ ಬಗ್ಗೆ ಕಂಪಲ್ಸರಿ ಕ್ವೆಶನ್ಸ್ ಕೇಳ್ತಾರೆ, ನೋಡ್ಕೊಳ್ಳಿ ಅಂತ ಹೇಳಿದೆ, ನೋಡಿ ಕೇಳಿದ್ದಾರೆ ಕ್ವೆಶನ್. ನೆಕ್ಸ್ಟ್, ವಾಟ್ ಡಸ್ ದ ಶೇಪ್ ಆಫ್ ದ ಗಿವನ್ ಪಿರಮಿಡ್ಸ್ ರಿಫ್ಲೆಕ್ಟ್ಸ್ ಅಬೌಟ್ ಗ್ರೋತ್ ಸ್ಟೇಟಸ್ ಆಫ್ ದ ರಿಲೇಟೆಡ್ ಪಾಪ್ಯುಲೇಷನ್? ನೋಡಿ 3 ಇದೆ ಪಾಪ್ಯುಲೇಷನ್ ಡೆನ್ಸಿಟಿ ಇದ್ರಲ್ಲಿ ಕಾನ್ಸೆಪ್ಟ್ ಅಲ್ಲಿ 3 ಗ್ರಾಫ್ ಕೊಟ್ಟಿದ್ದಾರೆ. ಒಂದು ಇದು, ಇನ್ನೊಂದು ಯಾವ ರೀತಿ ಇದೆ ಅಂತಂದ್ರೆ ದಟ್ ಈಸ್ ಸ್ಟೇಬಲ್ ಇದೆ. ಸೊ ಇದು ಯಾವುದು ಅಂದ್ರೆ ಎಕ್ಸ್ಪ್ಯಾಂಡಿಂಗ್. ಫಸ್ಟ್ ಇದೆಲ್ಲ ಇದು ಎಕ್ಸ್ಪ್ಯಾಂಡಿಂಗ್ ಇದೆ, ಇದು ಡಿಕ್ಲೈನ್. ಓಕೆನಾ? ಸೊ 1 ಎಕ್ಸ್ಪ್ಯಾಂಡಿಂಗ್ 2 ಡಿಕ್ಲೈನ್ ಅಂತ ಯಾವ್ದಿದೆ ಅದೇ ಕರೆಕ್ಟ್ ಆನ್ಸರ್. 1 ಎಕ್ಸ್ಪ್ಯಾಂಡಿಂಗ್ 2 ಡಿಕ್ಲೈನ್. ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 14th ಕ್ವೆಶ್ಚನ್. ನೆಕ್ಸ್ಟ್, read the given statement and select the correct option. Statement based question ಕೊಟ್ಟಿದ್ದಾರೆ ನೋಡಿ. Decomposition is the physical and chemical breakdown of complex organic matter into simple inorganic substances. ಸೊ ಈ ಲೆಸನ್ ಅಲ್ಲಿ ಡಿಕಂಪೋಸಿಷನ್ ಕಾನ್ಸೆಪ್ಟ್ ನೋಡ್ಕೊಳ್ಳಿ ಅಂತ ಕೇಳಿದ್ದಾರೆ ಕ್ವೆಶನ್ ನೋಡಿ. ಸೊ ಡಿಕಂಪೋಸಿಷನ್ ಅಂದ್ರೆ ಏನು ಅಂತ ಹೇಳ್ತಿದ್ದಾರೆ, ಫಿಸಿಕಲ್ ಮತ್ತೆ ಕೆಮಿಕಲ್ ಬ್ರೇಕ್ ಡೌನ್, ಕಾಂಪ್ಲೆಕ್ಸ್ ಇದ್ದು ಸಿಂಪಲ್ ಇನ್ಆರ್ಗಾನಿಕ್ ಸಬ್ಸ್ಟೆನ್ಸಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಕರೆಕ್ಟ್. ನೆಕ್ಸ್ಟ್, ಹ್ಯೂಮಿಫಿಕೇಶನ್ ಇಸ್ ಅ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಹ್ಯೂಮಸ್ ಫ್ರಮ್ detritus or organic remains. ಇದನ್ನು ಕೂಡ ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಬಟ್ ಡಿಕಂಪೋಸಿಷನ್ ಪ್ರೊಸೆಸ್ಸಿಗೂ ಇಲ್ಲಿ ಇವರು ರೀಸನ್ ಕೊಡ್ತಿರೋಂತ ಹ್ಯೂಮಿಫಿಕೇಶನ್ ಪ್ರೊಸೆಸ್ಸಿಗೂ ಲಿಂಕ್ ಇಲ್ಲ. ಮೀನ್ಸ್ humification is one of the step in decomposition process, but that is not the actual reason of whole decomposition. ಅರ್ಥ ಆಯ್ತು? ಸೊ ಹಾಗಾಗಿ ಸ್ಟೇಟ್ಮೆಂಟ್ ಎರಡೂ ಕೂಡ ಕರೆಕ್ಟ್ ಇದೆ, ಬಟ್ ಇಟ್ ಇಸ್ ನಾಟ್ ಎಕ್ಸ್ಪ್ಲೇನಿಂಗ್ ಸ್ಟೇಟ್ಮೆಂಟ್ 1. ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 15th ಕ್ವೆಶ್ಚನ್. ಗೊತ್ತಾಯ್ತಾ? ನೆಕ್ಸ್ಟ್, ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ಯಾವಾಗಲೂ 6 ಆಪ್ಷನ್ಸ್ ಕೊಟ್ಟಿರ್ತಾರೆ, ಒಂದು ಕನ್ಫ್ಯೂಸಿಂಗ್ ಆಪ್ಷನ್ ಕೊಟ್ಟಿರ್ತಾರೆ. ಕರೆಕ್ಟ್ ಆಗಿ ಚೂಸ್ ಮಾಡಿ ನೀವು ಆನ್ಸರ್ ಬರಿಬೇಕಾಗುತ್ತೆ. ಡ್ಯಾಶ್ ಆರ್ ಬ್ಯಾರಿಯರ್ಸ್ ಮೇಡ್ ಆಫ್ ದ ಥಿನ್ ರಬ್ಬರ್ ಲ್ಯಾಟೆಕ್ಸ್ ಶೀಟ್ ದಟ್ ಆರ್ ಯೂಸ್ ಟು ಕವರ್ ಆರ್ ಮಿಸ್ ಆಗಿದೆ. Cover the penis in the males or vagina and cervix in the females. ಯಾವ್ದಿದು ಆನ್ಸರ್ ಅಂತಾನೆ ದಟ್ ಈಸ್ ದಿಸ್ ಒನ್, ಕಾಂಡಮ್ಸ್. 16th ಇದು ಆನ್ಸರ್ ಆಗಿದೆ. ಓಕೆ, ಡ್ಯಾಶ್ ಆರ್ ನ್ಯಾಚುರಲ್ ಸೆಲೆಕ್ಷನ್ ಆರ್ ದ ಟೂ ಡ್ಯಾಶ್ ಅಂಡ್ ನ್ಯಾಚುರಲ್ ಸೆಲೆಕ್ಷನ್ ಆರ್ ದ 2 ಕೀ ಕಾನ್ಸೆಪ್ಟ್ಸ್ ಆಫ್ ಡಾರ್ವಿನಿಯನ್ ಥಿಯರಿ ಆಫ್ ಎವಲ್ಯೂಷನ್. ಸೊ ಇದನ್ನು ಕೂಡ ಮಾಡೆಲ್ ಪೇಪರ್ ಅಲ್ಲಿ ಈ ಕಾನ್ಸೆಪ್ಟ್ ರಿಪೀಟ್ ಮಾಡಿದ್ದಾರೆ. 2 ಕೀ ಕಾನ್ಸೆಪ್ಟ್ ಯಾವುದು ಡಾರ್ವಿನಿಯನ್ ಥಿಯರಿಯಲ್ಲಿ ಅಂತ ಹೇಳಿ, ಯಾವ್ದು ಅಂತಂದ್ರೆ ಒಂದು ಬ್ರಾಂಚಿಂಗ್ ಡಿಸೆಂಟ್, ಇನ್ನೊಂದು ನ್ಯಾಚುರಲ್ ಸೆಲೆಕ್ಷನ್. ಸೊ 17th ಗೆ ಯಾವುದು ಆನ್ಸರ್ ಅಂದ್ರೆ ಬ್ರಾಂಚಿಂಗ್ ಡಿಸೆಂಟ್ ಆಗುತ್ತೆ. ನೆಕ್ಸ್ಟ್, ಡ್ಯಾಶ್ ಆರ್ ಆಟೋಟ್ರೋಫಿಕ್ ಮೈಕ್ರೋಬ್ಸ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಅಕ್ವಾಟಿಕ್ ಅಂಡ್ ಟೆರೆಸ್ಟ್ರಿಯಲ್ ಎನ್ವಿರಾನ್ಮೆಂಟ್ ಕ್ಯಾನ್ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಟು ಸಾಯಿಲ್. ಯಾವುದು ಅಂತಾನೆ ದಟ್ ಈಸ್ ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾನೇ ಈ ಕೆಲಸ ಮಾಡುವಂತದ್ದು. ಓಕೆ, ನೆಕ್ಸ್ಟ್, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ದಟ್ ಪ್ರೊಡ್ಯೂಸ್ ಯೂಸ್ಫುಲ್ ಬಯೋಲಾಜಿಕಲ್ ಪ್ರಾಡಕ್ಟ್ human protein alpha 1 antitrypsin is used to treat. ಯಾವ ಡಿಸೀಸ್ ಗೆ ಟ್ರೀಟ್ ಮಾಡ್ತಾರೆ ಇದು ಅಂತಾನೆ ದಟ್ ಈಸ್ ಎಂಫೈಸಿಮಾ. 19th, this one is for 19th. Next, the Amazon rainforest harboring probably millions of species is being cut and cleared for cultivation of ಯಾವುದು ಅಂದ್ರೆ ಸೋಯಾಬೀನ್. ಸೋಯಾಬೀನ್ ಕಲ್ಟಿವೇಶನ್ ಮಾಡಕ್ಕೆ ಇವ್ರ ಕಾಡ್ನೆ ಎಲ್ಲ ಕಟ್ ಮಾಡಿದ್ರಂತೆ. ಹೆಂಗಿದೆ ಅಲ್ಲ? ಸೊ ದಿಸ್ ಇಸ್ the correct answer for 20th. Next, 2 marks in a question ನೋಡಿ.
ವಾಟ್ ಆರ್ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ಸ್, ರೈಟ್ ದರ್ ಹಾರ್ಮೋನಲ್ ಕಾಂಬಿನೇಷನ್. ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ಸ್ ಅಂದ್ರೆ ಏನು ಅಂತ ಬರೀತೀರಾ. ಇಲ್ಲಿ ನಾನು ಡೆಫಿನೇಷನ್ ಕೊಟ್ಟಿದ್ದೀನಿ. ಓಕೆ, ಸೊ ಅದರ ಕಾಂಬಿನೇಷನ್ ಏನಾಗುತ್ತೆ ಅಂತಂದ್ರೆ ದಿಸ್ ಒನ್, ಪ್ರೊಜೆಸ್ಟೋಜನ್ ಅಂಡ್ ಈಸ್ಟ್ರೋಜನ್ ಕಾಂಬಿನೇಷನ್ ಇರುವಂತದ್ದು. ನೆಕ್ಸ್ಟ್, ವಿಚ್ ಟೈಪ್ ಆಫ್ ಮೆನ್ಸ್ಟ್ರಲ್ ಸೈಕಲ್ ಆರ್ ಐಡೆಂಟಿಫೈಡ್ ಆಸ್ ಫರ್ಟೈಲ್, which days of menstrual cycle are identified as fertile period and why. ಯಾವ ಡೇಸ್ ನ ಫರ್ಟೈಲ್ ಅಂತ ಕರಿತೀವಿ, ಯಾವ್ದಂದ್ರೆ ಯೂಶಲಿ 10 to 16 ಅಥವಾ 9 to 14 ಡೇಸ್, 19 ಡೇಸ್, ಈ ತರ 14 ಅಲ್ಲ 19 ಡೇಸ್, ಅಪ್ ಟು 16 or 19 ಡೇಸ್ ತನಕ ಏನಂತ ಕರಿತೀವಿ, ದಟ್ ಈಸ್ ಫರ್ಟೈಲ್ ಪೀರಿಯಡ್ ಅಂತ ಹೇಳಿ ಹೇಳ್ತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಓವ್ಯುಲೇಷನ್ ಆಗುತ್ತೆ. ನೀವು ಪೂರ್ತಿ ಸೆಂಟೆನ್ಸ್ ಅಲ್ಲಿ ಬರೀಬೇಕು, ನಾನು ಇಲ್ಲಿ ಕೀಪ್ ವರ್ಡ್ ಅಷ್ಟೇ ಕೊಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಓವ್ಯುಲೇಷನ್ ಆಗುತ್ತೆ, ಆವಾಗ ಎಗ್ ರಿಲೀಸ್ ಆಗುತ್ತೆ. ಎಗ್ ರಿಲೀಸ್ ಆದಾಗ ಫರ್ಟಿಲೈಸೇಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫರ್ಟೈಲ್ ಪೀರಿಯಡ್ ನ ಈ ಡೇಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಕಲರ್ ಬ್ಲೈಂಡ್ನೆಸ್ ಈಸ್ ಅ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಹೌದು, it occurs in about 8% of males and only 0.4% of the females. Justify the statement. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇವರೇ ಇಲ್ಲಿ ಅರ್ಧ ಆನ್ಸರ್ ಕೊಟ್ಟಿದ್ದಾರೆ. ಇಟ್ ಈಸ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಸಿ, XX is seen in females and XY is seen in males. ಹೌದಾ? ಸೊ ಇಲ್ಲಿ ಡಿಸೀಸ್ ಯಾವ್ದು ಕ್ಯಾರಿ ಮಾಡುತ್ತೆ ಅಂತಂದ್ರೆ ಎಕ್ಸ್ ಕ್ರೋಮೋಸೋಮ್ ಕ್ಯಾರಿ ಮಾಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಕ್ಯಾರೆಕ್ಟರ್ ಇದ್ರು, ಯಾವ್ದು ಡಿಸೀಸ್ ಕಾಸಿಂಗ್ ಕ್ಯಾರೆಕ್ಟರ್ ಇತ್ತು ಅಂತಂದ್ರೆ ಶಿ ವಿಲ್ ಬಿ ಕ್ಯಾರಿಯರ್ ಆಗ್ತಾಳೆ. ಯಾರು? ಲೇಡಿ, ಫಿಮೇಲ್. ಓಕೆ, ಫಿಮೇಲ್ ವಿಲ್ ಬಿ acting as carrier. ಅದೇ if this X is passed to son, okay, ಇಲ್ಲಿ disease causing ಮಾಡುವಂತ ಜೀನ್ ಇದೆ. ನೆಕ್ಸ್ಟ್, this wife uses, ನೆಕ್ಸ್ಟ್ ಈ ಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡಿಸೀಸ್ ಬಂತು. ಯಾಕಂದ್ರೆ ಹೆಟಿರೋಗ್ಯಾಮಸ್ ಕಂಡೀಷನ್ ಇದ್ದಾಗ ಏನಾಗುತ್ತೆ, ಡಿಸೀಸ್ ಕಾಣಿಸುತ್ತೆ. ಓಕೆ, ಸೊ ಇಲ್ಲಿ ಏನಂತ ನೀವು ಬರೀತೀರಾ ಸಿಂಪಲ್ ಟರ್ಮ್ಸ್ ಅಲ್ಲಿ ಅಂತ ಅಂದ್ರೆ, ಬಿಕಾಸ್ that is disease carrying gene is present on X chromosome, so that's why it is seen majority in males and it is seen very less percentage in females anta answer ಬರೀತೀರಾ. Next, gene expression result in the formation of polypeptide. Mention the levels of regulation of gene in eukaryotes. ನೋಡಿ, ಜೀನ್ ರೆಗ್ಯುಲೇಷನ್ ಬಗ್ಗೆ ಕೇಳಿರುವಂತ ಕ್ವೆಶನ್. ಯಾವ್ದಾವ್ದು ಎಲ್ಲೆಲ್ಲಿ ನಾವು ಜೀನ್ ನ ರೆಗ್ಯುಲೇಟ್ ಮಾಡ್ಬೋದು, ಯಾವ್ಯಾವ ಲೆವೆಲ್ ಅಲ್ಲಿ ಅಂತ ಕೇಳ್ತಾ ಇದ್ರು. ಒಂದು, ಟ್ರಾನ್ಸ್ಕ್ರಿಪ್ಷನ್ ಆಗ್ಬೇಕಾದ್ರೆ ರೆಗ್ಯುಲೇಟ್ ಮಾಡ್ಬೋದು. ಪ್ರೊಸೆಸಿಂಗ್ ಲೆವೆಲ್ ಅಂತಂದ್ರೆ ಸ್ಪ್ಲೈಸಿಂಗ್ ಆ ಪ್ರೊಸೆಸ್ ಇರುತ್ತಲ್ಲ, ಅದು ಕ್ಯಾಪಿಂಗ್, ಟೈಲಿಂಗ್ ಆ ಪ್ರೊಸೆಸ್ ಅಲ್ಲಿ. ಮತ್ತೆ ಟ್ರಾನ್ಸ್ಪೋರ್ಟ್ ಆಫ್ mRNA, ಅದಾದ್ಮೇಲೆ mRNA ಸೈಟೋಪ್ಲಾಸಮಿಗೆ ಬರುತ್ತಲ್ಲ, ಆ ಟೈಮ್ ಅಲ್ಲಿ ನಾವು ಏನ್ ಮಾಡ್ಬೋದು, ರೆಗ್ಯುಲೇಟ್ ಮಾಡ್ಬೋದು. ಕೊನೆಗೆ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಆಗುತ್ತಲ್ಲ, ಅಲ್ಲಿನೂ ಕೂಡ ರೆಗ್ಯುಲೇಟ್ ಮಾಡ್ಬೋದು. ಸೊ ಕರೆಕ್ಟ್ ಆನ್ಸರ್ ಈಸ್, ಈ ತರ ನೀವು 4 ಪಾಯಿಂಟ್ ಬರೀತೀರಾ. ನೆಕ್ಸ್ಟ್, ವಾಟ್ ಇಸ್ ಅಡಾಪ್ಟಿವ್ ರೇಡಿಯೇಷನ್, ಗಿವ್ ಎಕ್ಸಾಂಪಲ್. ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಇದು ನೀವು ಈಸಿಯಾಗಿ ಬರೀತೀರಾ. ಬಹಳ ಮಾಡೆಲ್ ಪೇಪರ್ಸ್ ಅಲ್ಲಿ ಆಗಿರ್ಬೋದು, ಮತ್ತೆ ಮಿಡ್ ಟರ್ಮ್ ಪೇಪರ್ಸ್ ಇತ್ತಲ್ಲ, ಅದ್ರಲ್ಲಿನೂ ಕೂಡ ಇದು ರಿಪೀಟ್ ಆಗಿರುವಂತಹ ಕ್ವೆಶನ್ ಇದೆ. ಓಕೆನಾ. ನೆಕ್ಸ್ಟ್, ನೇಮ್ ಎನಿ 2 ಬ್ಯಾಕ್ಟೀರಿಯಾ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ ಆರ್ಗಾನಿಕ್ ಆಸಿಡ್. ಆರ್ಗಾನಿಕ್ ಆಸಿಡ್ ಪ್ರೊಡ್ಯೂಸ್ ಮಾಡಕ್ಕೆ ಯೂಸ್ ಆಗುವಂತ ಬ್ಯಾಕ್ಟೀರಿಯಾ ಯಾವ್ದು, ಸೈಂಟಿಫಿಕ್ ನೇಮ್ಸ್ ಬರೀಬೇಕು. ಸೊ ಫಸ್ಟ್, ಕ್ಲಾಸ್ಟ್ರಿಡಿಯಂ ಬೋಟುಲಿಕಮ್ ಬರೀರಿ, ದಟ್ ಇಸ್ ಬಿಟರಿಕ್ ಆಸಿಡ್. ಅಸಿಟೋಬ್ಯಾಕ್ಟರ್ ಅಸಿಟಿಕ್ ಆಸಿಡ್, ಅಥವಾ ಲ್ಯಾಕ್ಟೋಬ್ಯಾಸಿಲಸ್ ಬರೀಬಹುದು, ಲ್ಯಾಕ್ಟಿಕ್ ಆಸಿಡ್. ಓಕೆ. ನೆಕ್ಸ್ಟ್, ವಾಟ್ ಆರ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಇವತ್ತು ತಾನೇ ಗದಗ್ ಪೇಪರ್ ನಾನು ಸಾಲ್ವ್ ಮಾಡಿಸಿದೆ, ಅದರಲ್ಲಿನೂ ಕೂಡ ಇದೇ ಸೇಮ್ ಕ್ವೆಶನ್ ಇತ್ತು, ಅದೇ ಇದರಲ್ಲಿನೂ ಕೂಡ ರಿಪೀಟ್ ಆಗಿದೆ ನೋಡಿ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದ್ರೆ ಏನು, ಮತ್ತೆ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತಂದೇಳಿ ಏನೋ ಲೀಸ್ಟ್ ಕೊಟ್ಟಿದ್ನಲ್ಲ, ಅದರಲ್ಲಿನೂ ಕೂಡ ಇದು ಇದೆ, ರೈಟ್. ಸೊ ನೇಮ್ ಎನಿ 2 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇನ್ ಇಂಡಿಯಾ ಅಂತಂದ್ರೆ ವೆಸ್ಟರ್ನ್ ಘಾಟ್ಸ್, ಶ್ರೀಲಂಕಾ, ಇಂಡೋ ಬರ್ಮಾ, ಹಿಮಾಲಯ ಅಂತಂದೇಳಿ ನೀವು ಬರೀತೀರಾ ಆನ್ಸರ್. ಹಾಟ್ಸ್ಪಾಟ್ ಅಂತಂದ್ರೆ ಏನು, ಎಂಡಮಿಕ್ ಸ್ಪೀಶೀಸ್ ಜಾಸ್ತಿ ಇರಬೇಕು, ಕೆಲವೊಂದು ಸ್ಪೀಶೀಸ್ ಅಲ್ಲಿ ಎಕ್ಸ್ಟಿಂಕ್ಟ್ ಆಗಿರ್ಬೇಕು, ಜಾಸ್ತಿ ಡೈವರ್ಸಿಫೈ ಆಗಿರುವಂತಹ ಸ್ಪೀಶೀಸ್ ಇರಬೇಕು. ಇದೆಲ್ಲ ಕ್ಯಾರೆಕ್ಟರ್ಸ್ ಇದ್ರೆ ಅದನ್ನ ಏನಂತ ಕರಿತೀವಿ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಆಫ್ ಏಂಜಿಯೋಸ್ಪರ್ಮ್ಸ್. ಇದು ಈಸಿ. ಪಾರ್ಟ್ ಸಿ ಅಲ್ವಾ, ರೈಟ್. 6 ಲೇಬಲಿಂಗ್ಸ್ ಮಾಡ್ತೀರಾ ನೀವು ಇಲ್ಲಿ. 6 ಲೇಬಲಿಂಗ್ಸ್ ಮಾಡಿದ್ರೆ ಎಷ್ಟು, 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ರೈಟ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಪರ್ಮೆಟೋಜೆನೆಸಿಸ್. ಇದೆರಡೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದೆ ನೋಡಿ. ಸೊ ದಿಸ್ ಇಸ್ ಆಲ್ಸೋ, ಇಲ್ಲಿ ನೀವು ಎಲ್ಲ ಸ್ಟೇಜಸ್ ಅಲ್ಲಿ ಸ್ಟೆಪ್ಸ್ ಏನೇನಿದೆ ಅದರಲ್ಲಿ ಕರೆಕ್ಟ್ ಆಗಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಯಾವ ಸೆಲ್ ಅದು ಏನು ಅಂತ ಹೇಳಿ ಮೆನ್ಷನ್ ಮಾಡ್ತೀರಾ. ಮಿಯೋಸಿಸ್ ಆಗಿದೆನಾ, ಮೈಟೋಸಿಸ್ ಇದೆನಾ ಅಂತ ಹೇಳಿ
ಸೊ ಕರೆಕ್ಟ್ ಆಗಿ ತೋರಿಸಿದ್ರೆ ರೆಪ್ರೆಸೆಂಟೇಷನ್ ಯು ವಿಲ್ ಗೆಟ್ 6 marks here. Categorize the following into different kinds of IUDs such as. ಇದನ್ನು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದೆ. IUDs ಮೇಲೆ ಕ್ವೆಶ್ಚನ್ ಬಂದೇ ಬರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಸೊ ಏನಂತ ಅಂದ್ರೆ ಅವರೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇದನ್ನ ನಾವು ಕ್ಯಾಟಗರಿಯಲ್ಲಿ ಇಡಬೇಕು. ಯಾವ್ದಾವ್ದು ಅಂತ ಹೇಳಿ ನಾನ್ ಮೆಡಿಕೇಟೆಡ್, ಕಾಪರ್ ರಿಲೀಸಿಂಗ್, ಹಾರ್ಮೋನ್ ರಿಲೀಸಿಂಗ್ ಅಂತ. Easily you can answer this. I have mentioned correct answer here. Okay, next. Write any 2 salient features of the following human ancestors. ನೋಡಿ ಎವಲ್ಯೂಷನ್ ಲೆಸನ್ ಅಲ್ಲಿ 2 marks ಗೂ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ, 3 marks ಗೂ ಒಂದು ಫಿಕ್ಸ್ ಕ್ವೆಶ್ಚನ್ ಬಂದೇ ಬರುತ್ತೆ. ಅದರಲ್ಲಿ ಹ್ಯೂಮನ್ ಎವಲ್ಯೂಷನ್ ಮತ್ತೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು ಕಾನ್ಸೆಪ್ಟ್ ಈ ಲೆಸನ್ ಅಲ್ಲಿ. ನಾನು ಇದನ್ನು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀನಿ, ರೈಟ್? ಸೊ ಏನ್ ಕೊಟ್ಟಿದ್ದಾರೆ, ಆಸ್ಟ್ರಲೋಪಿಥಿಕಸ್, ಹೋಮೋ ಎರೆಕ್ಟಸ್ ಮತ್ತೆ ನಿಯಾಂಡರ್ತಲ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಕ್ಯಾರೆಕ್ಟರ್ಸ್ ಬರೀಬೇಕು. ಇಲ್ಲಿ ನಾನು ಆನ್ಸರ್ಸ್ ಮೆನ್ಷನ್ ಮಾಡಿದೀನಿ, ಇದೇ ಕರೆಕ್ಟ್ ಆನ್ಸರ್, ಸರಿನಾ? ನೆಕ್ಸ್ಟ್, what are allergens? Give examples. Name the types of antibody produced to the allergens. ಇದನ್ನು ಕೂಡ ಡಿಸ್ಕಸ್ ಮಾಡಿ ಆಗಿದೆ. ಅಲರ್ಜನ್ಸ್ ಅಂದ್ರೆ ಏನು ಅಂತ ಕ್ವೆಶ್ಚನ್ ಕೇಳ್ತಾರೆ. ಮತ್ತೆ ಎಕ್ಸಾಂಪಲ್ಸ್ ಯಾವುದು ಅಂತಂದ್ರೆ ನೋಡಿ, ಮೈಟ್ಸ್, ಪೋಲನ್ ಆಗಿರ್ಬೋದು, ಆನಿಮಲ್ ಡ್ಯಾಂಡರ್ ಇರ್ಬೋದು, ಅದೆಲ್ಲ ಏನಾಗುತ್ತೆ ಅಲರ್ಜನ್ಸ್. ಅಂದ್ರೆ ಅಲರ್ಜಿ ಕಾಸ್ ಮಾಡುವಂತ ಸಬ್ಸ್ಟೆನ್ಸಸ್ ನಾವು ಅಲರ್ಜನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅದನ್ನು ಕೂಡ ನಿಮಗೆ ಡೆಫಿನೇಷನ್ ಕೇಳ್ಬೋದು. ನೆಕ್ಸ್ಟ್, ಯಾವ ಆಂಟಿಬಾಡಿ ರಿಲೀಸ್ ಆಗುತ್ತೆ ಅಂತ ಕೇಳಿದ್ರೆ ದಟ್ ಈಸ್ IgE. ಓಕೆ, ಸೊ ಅಲರ್ಜಿಕ್ ರಿಯಾಕ್ಷನ್ ಗೆ ಬಾಡಿಯಲ್ಲಿ ರಿಲೀಸ್ ಆಗುವಂತ ಆಂಟಿಬಾಡಿ ಯಾವುದು, IgE. ಮೆನ್ಷನ್ ದ ಟೆಕ್ನಿಕ್ ಯೂಸ್ಡ್ ಇನ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಫಾರ್ ಅರ್ಲಿ ಡಿಟೆಕ್ಷನ್ ಆಫ್ ಡಿಸೀಸ್. ಡಿಸೀಸ್ ನ ನಾವು ಜಾಸ್ತಿ ಸ್ಪ್ರೆಡ್ ಆಗಕ್ಕಿಂತ ಮುಂಚೆನೆ ಡಿಟೆಕ್ಟ್ ಮಾಡ್ಬೋದು, ಸ್ವಲ್ಪ ಸ್ಪ್ರೆಡ್ ಆದಾಗನೇ ಡಿಟೆಕ್ಟ್ ಮಾಡ್ಬೋದು ಅಂತ ಟೆಕ್ನಿಕ್ ಯಾವ್ದಾವ್ದು ಅಂತ ಅಂದ್ರೆ PCR ಇದೆ, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಕಂಪ್ಲೀಟ್ ನೇಮ್ ಬರೀಬೇಕು, ನಾನಿಲ್ಲಿ ಜಸ್ಟ್ ಶಾರ್ಟ್ ಫಾರ್ಮ್ ಅಲ್ಲಿ ಮೆನ್ಷನ್ ಮಾಡಿದೀನಿ ಆನ್ಸರ್. ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ, ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಇದು ಮೂರನ್ನು ಕೂಡ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್ ಅಂಡ್ ಕ್ಯಾನ್ ನೆವರ್ ಬಿ ಇನ್ವರ್ಟೆಡ್. ಇದನ್ನು ಕೂಡ ಹೇಳಿದೆ, ಎಕೋಸಿಸ್ಟಮ್ ಅಲ್ಲಿ ಪಿರಮಿಡ್ ಮೇಲೆ ಕ್ವೆಶ್ಚನ್ ಕೇಳ್ತಾರೆ ಅಂತ ಕೇಳಿದ್ದಾರೆ ನೋಡಿ. ಪಿರಮಿಡ್, ಡಿಕಂಪೋಸಿಷನ್, ಪಿರಮಿಡ್ ಅಲ್ಲಿ 3 ಟೈಪ್ಸ್ ಕ್ವೆಶ್ಚನ್ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡಿದ್ದೆ ಆ ವಿಡಿಯೋದಲ್ಲಿ, ನೋಡಿ ಬೇಕಿದ್ರೆ ಆಮೇಲೆ. ಓಕೆನಾ? ಸೊ ಯಾಕೆ ಇದು ಆಲ್ವೇಸ್ ಅಪ್ರೈಟ್ ಇರುತ್ತೆ, ಇನ್ವರ್ಟ್ ಇರಲ್ಲ ಅಂತ ಅಂದ್ರೆ ಎನರ್ಜಿದು ಅಂತ ಅಂದ್ರೆ ಬಿಕಾಸ್ ಈಚ್ ಅಂಡ್ ಎವ್ರಿ ಟ್ರಾಫಿಕ್ ಲೆವೆಲ್ ಸಮ್ ಅಮೌಂಟ್ ಆಫ್ ಎನರ್ಜಿ ಈಸ್ ಯೂಸ್ಡ್ ಇನ್ ದ ಫಾರ್ಮ್ ಆಫ್ ರೆಸ್ಪಿರೇಷನ್. ಹಾಗಾಗಿ ಪ್ರತಿ ಸರಿನೂ ಕಡಿಮೆ ಆಗ್ತಾ ಹೋದಂಗೆ ಏನಾಗುತ್ತೆ, ಪಿರಾಮಿಡ್ ಈ ತರ ಸ್ಟ್ರೇಟ್ ಆಗುತ್ತೆ. ಅದೇ ಉಲ್ಟಾ ಆಗ್ಬಿಟ್ರೆ ಏನಾಗುತ್ತೆ, ಫಸ್ಟ್ ಲೆವೆಲ್ ಕಡಿಮೆ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ಜಾಸ್ತಿ, ನೆಕ್ಸ್ಟ್ ಲೆವೆಲ್ಗೆ ಜಾಸ್ತಿ, ಈ ರೀತಿ ಆಗಲ್ಲ. ಬರ್ತಾ ಬರ್ತಾ ಏನಾಗುತ್ತೆ, ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ಸೊ ಆನ್ಸರ್ ಏನಂತ ಬರೀತೀರಾ, ಬಿಕಾಸ್ ಇನ್ ಈಚ್ ಟ್ರಾಫಿಕ್ ಲೆವೆಲ್ ಎನರ್ಜಿ ಇಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ರೆಸ್ಪಿರೇಷನ್ ಅಂತ ಬರೀತೀರಾ. ಮೆನ್ಷನ್ 2 ಕಂಡೀಷನ್ಸ್ ಫಾರ್ ಇನ್ಕ್ರೀಸ್ ದ ರೇಟ್ ಆಫ್ ಡಿಕಂಪೋಸಿಷನ್ ಇನ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಲ್ಲಿ ಡಿಕಂಪೋಸಿಷನ್ ರೇಟ್ ಯಾವಾಗ ಆಗುತ್ತೆ, ಜಾಸ್ತಿ ಯಾವಾಗ ಆಗುತ್ತೆ. ನೆಕ್ಸ್ಟ್ ಇದೇ ಉಲ್ಟಾ ಕ್ವೆಶ್ಚನ್ ಕೇಳ್ಬೋದು. ಈ ತರ ನೀವು ಸಾಲ್ವ್ ಮಾಡ್ಬೇಕು. ಒಂದು ಕಾನ್ಸೆಪ್ಟ್ ತಗೊಂಡಿದ್ದೀರಾ ಅಂತಂದ್ರೆ ಅದರ ರಿಲೇಟೆಡ್ ಕಾನ್ಸೆಪ್ಟ್ ಏನೇನಿದೆ ಅದನ್ನು ಓದ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಸೊ ಈಗ ನೋಡಿ, ಯಾಕೆ ಜಾಸ್ತಿ ಆಗುತ್ತೆ ಡಿಕಂಪೋಸಿಷನ್ ರೇಟ್ ಅಂತಂದ್ರೆ, ಒಂದು ಡಿಕಂಪೋಸಿಷನ್ ಪ್ರೊಸೆಸ್ ಅಲ್ಲಿ ಯೂಸ್ ಆಗ್ತಿರುವಂತಹ ಏನು ಆರ್ಗ್ಯಾನಿಕ್ ಡೆಡ್ ಮ್ಯಾಟರ್ ಇದೆ ಅಲ್ಲ, ಡೆಟ್ರಿಟಸ್, ಅದು ನೈಟ್ರೋಜನ್ ಕಂಟೆಂಟ್ ಅಥವಾ ವಾಟರ್ ಸಾಲ್ಯುಬಲ್ ಸಬ್ಸ್ಟೆನ್ಸ್ ಈ ರೀತಿ ಇತ್ತು ಅಂತ ಅಂದ್ರೆ ಫಾಸ್ಟ್ ಆಗುತ್ತೆ. ಅದೇ ಯಾವುದು ಕೈಟಿನ್ ಇರುವಂತ ಕಂಟೆಂಟ್ ಹಂಗೆಲ್ಲ ಇದ್ರೆ ಏನಾಗುತ್ತೆ, ಕಡಿಮೆ ಆಗುತ್ತೆ ರೇಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಎನ್ವಿರಾನ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಾರ್ಮ್ ಮತ್ತೆ ಮಾಯಿಸ್ಟ್ ಎನ್ವಿರಾನ್ಮೆಂಟ್ ಇತ್ತು ಅಂತಂದ್ರೆ ಬೇಗ ಬೇಗ ಡಿಕಂಪೋಸಿಷನ್ ಆಗುತ್ತೆ. ಗೊತ್ತಾಯ್ತು? ಸೊ ಈ ತರ ನೀವು ಆನ್ಸರ್ ಬರೀತೀರಾ. ನೆಕ್ಸ್ಟ್, ವಾಟ್ ಆರ್ ಔಟ್ ಬ್ರೀಡಿಂಗ್ ಡಿವೈಸಸ್? ಇದನ್ನು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿಸ್ ಲೆಸನ್. 5 marks ನ ಕ್ವೆಶ್ಚನ್ಸ್ ನೋಡಿ. ಔಟ್ ಬ್ರೀಡಿಂಗ್ ಡಿವೈಸಸ್ ಅಂದ್ರೆ ಏನು ಅಂತ ಹೇಳಿ ಬರೀತೀರಾ. ಡಿಸ್ಕ್ರೈಬ್ ಡಿಫರೆಂಟ್ ಟೈಪ್ಸ್ ಆಫ್ ಔಟ್ ಬ್ರೀಡಿಂಗ್ ಡಿವೈಸಸ್ ನ್ಯಾಚುರಲಿ ಅಕ್ರಿಂಗ್ ಇನ್ ದ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ನ್ಯಾಚುರಲ್ ಆಗಿ ಏನೇನು ಪ್ಲಾಂಟ್ಸ್ ಅಲ್ಲಿ ಔಟ್ ಬ್ರೀಡಿಂಗ್ ಡಿವೈಸಸ್ ಇರುತ್ತೆ ಅಂತ ಅಂದ್ರೆ, ಒಂದು ಆನ್ಸರಿನ ಸೈಜ್, ಓಕೆ, ಏನು ಹೆಚ್ಚು ಕಡಿಮೆ ಇರುವಂತದ್ದು. ಓಕೆ, ಸ್ಟೈಲ್ಸ್ ಇನ್ ದ ಸೈಜ್, ಓಕೆ, ಆನ್ಸರ್ ಆಗಿರ್ಬೋದು ಅಥವಾ ಸ್ಟೈಲ್, ಸ್ಟಿಗ್ಮಾ ಸ್ಟೈಲ್ ಇದೆಲ್ಲ ಹೆಟೆರೋ ಸ್ಟೈಲಿ ಅಂತ ಕರಿತೀವಿ. ಸೊ ಇದರ ಸೈಜ್ ಏನು ಹೆಚ್ಚು ಕಮ್ಮಿ ಇರುವಂತದ್ದು. ಓಕೆ, ಅಥವಾ ಪ್ರೋಟೋಗೈನಿ, ಪ್ರೋಟಾಂಡ್ರಿ ಅಂತ ಅಂದ್ರೆ ಆಂಡ್ರಿಷಿಯಂ ಫಸ್ಟ್ ಮೆಚೂರ್ ಆಗುವಂಥದ್ದು ಅಥವಾ ಗೈನಿಷಿಯಂ ಫಸ್ಟ್ ಮೆಚೂರ್ ಆಗುವಂಥದ್ದು. ಈ ರೀತಿ ಏನು ಎಕ್ಸಾಂಪಲ್ಸ್ ಇದೆ ಅಲ್ಲ NCERT ಅದನ್ನ ನೀವು ಇಲ್ಲಿ ಒಂದೊಂದೇ ಬರೀತಾ ಬರ್ತೀರಾ. ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವ್ಯೂ ಆಫ್ ಮೆಮರಿ ಗ್ಲ್ಯಾಂಡ್. ಇದನ್ನು ಕೂಡ ಹೇಳಿದ್ದೆ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಮೆಮರಿ ಗ್ಲ್ಯಾಂಡ್, ಸ್ಪರ್ಮ್. ಇದಿಷ್ಟು 5 marks ಗೆ ಕೇಳುವಂತ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಗಿರುತ್ತೆ. ಇದಕ್ಕೆ ನೀವು ಏನ್ ಮಾಡ್ಬೇಕು, 10 ಲೇಬಲಿಂಗ್ಸ್ ಬರೀಬೇಕು.
So that is for 36th answer. Next, few autosomal. This question they have chosen from model paper. Model paper nu ಕೂಡ ಸಾಲ್ವ್ ಮಾಡಿಸಿದಿನಲ್ಲ, ಅದರಲ್ಲಿ ಇದು ಕ್ವೆಶ್ಚನ್ ರಿಪೀಟ್ ಆಗಿದೆ. ಏನು ಅಂತಂದ್ರೆ ನೋಡಿ, ಕ್ವಾಲಿಟೇಟಿವ್ ಒಂದು, ಕ್ವಾಂಟಿಟೇಟಿವ್ ಒಂದಿದೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಅಂದ್ರೆ 2.5 ಮಾರ್ಕ್ಸ್ ಫಾರ್ ಸಿಕಲ್ ಸೆಲ್ ಅನಿಮಿಯಾ ಮತ್ತೆ ಥಾಲಾಸೆಮಿಯಾ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಅದರಲ್ಲಿ ನೀವು ಏನೇನ್ ಮೆನ್ಷನ್ ಮಾಡಬೇಕು ಅಂತ ಅಂದ್ರೆ, autosomal recessive disorders are related with human. Among them some are related. ಕಂಪ್ಲೀಟ್ ಆಗಿ ಕಾಸ್ ಹೆಂಗಾಗುತ್ತೆ, ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಸೊ ಏನೇನು ಅದರ ಯಾವುದು ಆಟೋಸೋಮಲ್ ಯಾವ ರೀತಿ ಇದೆ ಇದು ಅಂತ ಹೇಳಿ, ಕ್ವಾಲಿಟೇಟಿವ್ ಹೆಂಗಾಯ್ತು, ಇನ್ನೊಂದು ಕ್ವಾಂಟಿಟೇಟಿವ್ ಹೆಂಗಾಯ್ತು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಓಕೆನಾ. ನೆಕ್ಸ್ಟ್, ವಾಟ್ ಆರ್ ದ ಫಂಕ್ಷನ್ಸ್. ಲ್ಯಾಕೋಪೆರೋನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದೆ. ಸೊ ಅದರಲ್ಲಿ ಬಂದಿರುವಂತ ಕ್ವೆಶನ್ ಇದು. ಐ ಜೀನ್ ಅಂತ ಅಂದ್ರೆ ಏನು, ನೀವು ಇದನ್ನ ನೆನ್ಪಿಟ್ಕೊಳ್ಳಿ ಆರ್ಡರ್, ಆವಾಗ ನಿಮಗೆ ಎಲ್ಲ ಆನ್ಸರ್ ನೆನಪಾಗುತ್ತೆ. ಪಿಪ್ಪೋ ZYA ಅಂತ ನೆನ್ಪಿಟ್ಕೊಳ್ಳಿ. PI ಒಂದು ನಿಮಿಷ. ಪ್ರೊಮೋಟರ್, ಇನ್ಹಿಬಿಟರ್, ಮತ್ತೊಂದು ಪ್ರೊಮೋಟರ್, ಆಮೇಲೆ ಆಪರೇಟರ್, ಆಮೇಲೆ ZYA. ಓಕೆನಾ. ಸೊ ಈಗ ನೋಡಿ, ಇದು ನಿಮಗೆ ಆರ್ಡರ್ ಗೊತ್ತಿದ್ದಂದ್ರೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಐ ಅಂತಂದ್ರೆ ಏನು, ಇದು ಇನ್ಹಿಬಿಟರ್. ಐ ಅಂದ್ರೆ ಇಂಡ್ಯೂಸರ್ ಅಲ್ಲ. ಇನ್ಹಿಬಿಟರ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಈಸ್ ಆಲ್ವೇಸ್ ಇನ್ವಾಲ್ವ್ ಇನ್ ದ ಪ್ರೊಡಕ್ಷನ್ ಆಫ್ ರಿಪ್ರೆಸರ್. ಓಕೆ, ಸೊ ರಿಪ್ರೆಸರ್ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ಐ ಜೀನಿನ ಫಂಕ್ಷನ್. ಲ್ಯಾಕ್ ಝೆಡ್ ಜೀನ್ ಅಂತಂದ್ರೆ ಏನು, ಇಟ್ ವಿಲ್ ಪ್ರೊಡ್ಯೂಸ್ ಬೀಟಾ ಗ್ಯಾಲಕ್ಟೋಸಿಡೇಸ್. ಲ್ಯಾಕ್ ವೈ ಅಂತಾನೆ ಪರ್ಮಿಯಸ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಲ್ಯಾಕ್ ಎ ಅಂತ ಅಂದ್ರೆ ಏನು, ಟ್ರಾನ್ಸ್ಅಸಿಟೈಲೇಸ್. ಟ್ರಾನ್ಸ್ಅಸಿಟೈಲೇಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇಟ್ ವಿಲ್ ಮೇಂಟೈನ್ ದ ಹೋಲ್ ಪ್ರೊಸೆಸ್. ವೈ ಜೀನ್ ಪರ್ಮಿಯಸ್ ಅಂದ್ರೆ ಇಟ್ ವಿಲ್ ಪರ್ಮಿಟ್ ಲ್ಯಾಕ್ಟೋಸ್ ಇನ್ಸೈಡ್ ದ ಸೆಲ್. ನೆಕ್ಸ್ಟ್ ಝೆಡ್ ಜೀನ್ ಅಂತ ಅಂದ್ರೆ ಏನು, ದಟ್ ಈಸ್ ಇಟ್ ವಿಲ್ ಬ್ರೇಕ್ ಡೌನ್ ಯಾವುದು ಲ್ಯಾಕ್ಟೋಸ್ ಇಂಟು ಸ್ಮಾಲರ್ ಯೂನಿಟ್ಸ್. ಓಕೆ, ದಟ್ ಈಸ್ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ನೆಕ್ಸ್ಟ್, ಇಂಡ್ಯೂಸರಿನ ಕೆಲಸ ಏನು, ಇಂಡ್ಯೂಸರ್ ಯಾವುದು ಅಂತಂದ್ರೆ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಬಂದು ಏನ್ ಮಾಡುತ್ತೆ, ಇಟ್ ವಿಲ್ ರಿಯಾಕ್ಟ್ ವಿತ್ ದ ಯಾವುದಕ್ಕೆ ಅಂತ ಅಂದ್ರೆ ಇಟ್ ವಿಲ್ ಚೇಂಜ್ ದ ಶೇಪ್ ಆಫ್ ದಿಸ್ ರಿಪ್ರೆಸರ್ ಜೀನ್. ಓಕೆ, ಲ್ಯಾಕ್ಟೋಸ್ ಬಂದು ರಿಲೀಸ್ ಆದಾಗ ರಿಪ್ರೆಸರಿನ ಏನು ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ರಿಪ್ರೆಸರಿನ ಸ್ಟ್ರಕ್ಚರ್ ಚೇಂಜ್ ಆಗಿರೋದ್ರಿಂದ ಇಟ್ ವಿಲ್ ನಾಟ್ ಬೈಂಡ್ ಟು ದ ಆಪರೇಟರ್. ಸೊ ಈ ರೀತಿ ನೀವು ಆನ್ಸರ್ ಬರೀತೀರಾ. ನೆಕ್ಸ್ಟ್ 39th ಕ್ವೆಶನ್ ನೋಡಿ, ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ಇನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಾನು 8 ಪಾರ್ಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಹೋಲ್ ಲೆಸನ್ ಅಂತ ಹೇಳಿ ಪ್ಲೇ ಲಿಸ್ಟ್ ಸಿಗುತ್ತೆ. ಅದರ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೀವು ಬೇಕಿದ್ರೆ ನೋಡಬಹುದು. ನೀಟ್ ಮತ್ತೆ KCT ಲೆವೆಲ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಹಳ ಡೀಟೇಲ್ ಆಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯು ಕ್ಯಾನ್ ವಾಚ್ ದಟ್ ಲೇಟರ್. ನೋಡಿ, ಇಲ್ಲಿ ಮೈಕ್ರೋಬ್ಸ್ ಮತ್ತೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ಲೆಸನ್ ಇಂದ ಟೇಬುಲರ್ ಕಾಲಮ್ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದೆ. ಅದೇ ರೀತಿನೂ ಕೂಡ ಕ್ವಶನ್ ಕೇಳಿದ್ದಾರೆ. ಫೀವರ್, ಕಾಫ್, ಚಿಲ್, ಲಿಪ್ಸ್ ಅಂಡ್ ಫಿಂಗರ್ ಟರ್ನ್ಸ್ ಟು ಗ್ರೇ ಆರ್ ಬ್ಲೂಯಿಶ್ ಇನ್ ಕಲರ್. ಯಾವ ಡಿಸೀಸ್ ಇದು ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ನಿಮೋನಿಯಾ. ಸೊ ಅದೇ ರೀತಿ ಇಂಟರ್ನಲ್ ಬ್ಲೀಡಿಂಗ್, ಮಸ್ಕ್ಯುಲರ್ ಪೇನ್, ಫೀವರ್, ಅನೆಮಿಯಾ, ಇಂಟೆಸ್ಟೈನಲ್ ಬ್ಲಾಕೇಜ್. ಇಂಟೆಸ್ಟೈನಲ್ ಬ್ಲಾಕೇಜ್ ಅಂದಿದ ತಕ್ಷಣ ನಿಮಗೆ ಇಲ್ಲಿ ಗೊತ್ತಾಗಬೇಕು ಯಾವ್ದು, ಆಸ್ಕಾರಿಯಾಸಿಸ್. ಇಲ್ಲೂ ಅಷ್ಟೇ, ಗ್ರೇ ಮತ್ತೆ ಬ್ಲೂಯಿಶ್ ಕಲರ್ಗೆ ಟರ್ನ್ ಆಗ್ತಾ ಇದೆ ಅಂದ್ರೆ ನೀವೇನಂತ ಐಡೆಂಟಿಫೈ ಮಾಡ್ತೀರಾ, ನಿಮೋನಿಯಾ ಅಂತ ಐಡೆಂಟಿಫೈ ಮಾಡ್ತೀರಾ. ಹೈ ಫೀವರ್ ಅಂತ ಬಂದಿದ ತಕ್ಷಣ ನೀವು ಟೈಫಾಯ್ಡ್ ಅಂತ ಹೇಳಿ ಇಲ್ಲಿ ಆನ್ಸರ್ ಬರೀಬಹುದು. ಸ್ಟಮಕ್ ಪೇನ್, ಕಾನ್ಸ್ಟಿಪೇಷನ್, ಲಾಸ್ ಆಫ್ ಅಪೆಟೈಟ್ ಕೂಡ ಇನ್ನೊಂದು ಐಡೆಂಟಿಫೈ ಮಾಡುವಂತ ಫ್ಯಾಕ್ಟರ್. ನೆಕ್ಸ್ಟ್, ಸಿಂಪ್ಟಮ್, ನ್ಯಾಸಲ್ ಕಂಜೆಷನ್, ಸೋರ್ ಥ್ರೋಟ್, ಮತ್ತೆ ಹಾರ್ಟ್ಸ್ನೆಸ್ ಮತ್ತೆ ಕಾಫ್, ಟೈರ್ಡ್ನೆಸ್ ಅಂತ ಬಂದಿದ ತಕ್ಷಣ ನೀವೇನಂತ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು, ಕಾಮನ್ ಕೋಲ್ಡ್. Cells are actively divided, rapidly invading and damaging the normal tissue. That is nothing but what? Cancer. Okay. Next, biotechnology application ಅಲ್ಲಿ ಈ ಕಾನ್ಸೆಪ್ಟ್ ಆಡ್ ಮಾಡಿದರೆ ಇದೆಲ್ಲ ಡೆಫಿನೇಷನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿದೆ. ಅದೇ ಕ್ವೆಶನ್ ಕೂಡ ಬಂದಿದೆ. ಸೊ ಈಸಿಯಾಗಿ ನೀವು ಆರಾಮಾಗಿ ಬರೀಬಹುದು. ಎಕ್ಸ್ಪ್ಲಾಂಟ್ಸ್ ಅಂತ ಅಂದ್ರೆ ಏನು, ಮೈಕ್ರೋ ಪ್ರೊಪಗೇಷನ್ ಅಂದ್ರೆ ಏನು, ಟೋಟಿಪೊಟೆನ್ಸಿ, ಇದೆಲ್ಲ NCERT ಅಲ್ಲಿ ಏನು ಮೆನ್ಷನ್ ಮಾಡಿದರೆ ನೀವು ಈಸಿಯಾಗಿ ಡೆಫಿನೇಷನ್ ಬರೀತೀರಾ. ನೆಕ್ಸ್ಟ್, animals have number of interaction. Name the type of interaction in the following example. That is, interaction ಮೇಲೆ questions ಬರುತ್ತೆ. ಇದೇ ರೀತಿನೂ ಕ್ವೆಶನ್ ಬರುತ್ತೆ ಅಂತ ಎಕ್ಸಾಂಪಲ್ ನು ಕೂಡ ಹೇಳಿದೆ. ಅದೇ ರೀತಿನೇ ಕ್ವೆಶನ್ ಕೂಡ ಬಂದಿದೆ ನೋಡಿ. Animals to avoid being detected easily. Animals ಅದು ಅದರ ಪ್ರೆಸೆನ್ಸ್ ಗೊತ್ತಾಗಬಾರ್ದು ಅಂತ ಹೇಳಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತಂದ್ರೆ ಕಾಮೋಫ್ಲೇಜ್ ಮಾಡ್ಕೊಳ್ಳುತ್ತೆ.
ಸೊ ಯಾವ್ದ್ರಲ್ಲಿ ಬರುತ್ತೆ ಅಂತಂದ್ರೆ ಪ್ರಿಡೇಷನ್ ಅಲ್ಲಿ ಬರುತ್ತೆ. 5 ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಆಫ್ ವಾಬಲ್ಸ್ ಲಿವಿಂಗ್ ಆನ್ ದ ಸೇಮ್ ಟ್ರೀ. ಒಂದೇ ಟ್ರೀ ಅಲ್ಲಿನೇ ಒಂದೇ ತರದ್ದು 5 ಸ್ಪೀಶೀಸ್ ಇದೆ ಅಂತಂದ್ರೆ ದಟ್ ಈಸ್ ವಾಟ್ ಈಸ್ ಕರೆಕ್ಟ್ ಇಂಟರಾಕ್ಷನ್ ಈಸ್ ರಿಸೋರ್ಸ್ ಪಾರ್ಟಿಷನಿಂಗ್. ಸೊ ಆ ರೀತಿ ಇದೆ ಅಂತಂದ್ರೆ ಏನ್ ಮಾಡುತ್ತೆ ಅಂದ್ರೆ ಅದರ ಫೀಡಿಂಗ್ ಟೈಮಿಂಗ್ಸ್ ಏನ್ ಮಾಡ್ಕೊಳ್ಳುತ್ತೆ, ಚೇಂಜ್ ಮಾಡುತ್ತೆ. ಒಂದೇ ಸ್ಪೀಶೀಸಿನ ಬೇರೆ ಬೇರೆ ಏನು ಕ್ಲೋಸ್ ರಿಲೇಟೆಡ್ ಇರುವಂತದ್ದು 5 ಸ್ಪೀಶೀಸ್ ಇದೆ. ಸೊ ಅದಕ್ಕೆ ಏನು ಊಟ ಏನಿರುತ್ತೆ ಸೇಮ್ ಇದೆ. ಓಕೆ, ಸೊ ಸೋರ್ಸ್ ಏನಿರುತ್ತೆ ಸೇಮ್ ಇರುತ್ತೆ. ಸೊ ಹಂಗಾಗಿ ಏನ್ ಮಾಡ್ಕೊಳ್ಳುತ್ತೆ ಅದು ಅಂತಂದ್ರೆ ಒಂದೊಂದು ಟೈಪ್ ಆಫ್ ಆರ್ಗಾನಿಸಮ್ ಒಂದೊಂದು ಟೈಮ್ ಅಲ್ಲಿ ಅದು ಅದರ ಊಟನ ಮಾಡ್ಕೊಳ್ಳುತ್ತೆ. ಸೊ ಹಂಗಾಗಿ ಅಲ್ಲಿ ಎಲ್ಲಾ ಸ್ಪೀಶೀಸ್ನು ಕೂಡ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಅದೇ ಒಂದು ಟ್ರೀ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ದಟ್ ಪ್ರೊಸೆಸ್ known as resource partitioning. Abingdon tortoise in Galapagos Island become extinct by introduction of goats. ಯಾಕೆ ಎಕ್ಸ್ಟೆಂಟ್ ಆಯ್ತು ಅಂದ್ರೆ ಕಾಂಪಿಟೇಟಿವ್ ರಿಲೀಸ್. ಓಕೆ, ದಟ್ ಈಸ್ ಇನ್ಫೀರಿಯರ್ ಇತ್ತು. ಓಕೆ, ಹಂಗಾಗಿ ಇದು ಬಂದಿದ ತಕ್ಷಣನೇ ಇದು ಜಾಸ್ತಿ ಏನ್ ಮಾಡ್ತಾ ಇತ್ತು, ಫೀಡಿಂಗ್ ಮಾಡ್ತಾ ಇತ್ತು ಲ್ಯಾಂಡ್ ಅಲ್ಲಿ. ಸೊ ಹಂಗಾಗಿ ಎಲ್ಲ ಕ್ರಾಪ್ ಲ್ಯಾಂಡ್ ಅಲ್ಲಿ ಇದು ಜಾಸ್ತಿ ಫೀಡ್ ಮಾಡೋದ್ರಿಂದ ಇಲ್ಲಿ ಟಾರ್ಟಾಯ್ಸ್ ಏನಾಗ್ಬಿಡ್ತು, ಅದರ ಸ್ಪೀಶೀಸ್ ಫುಲ್ ಡಿಕ್ಲೈನ್ ಆಗೋಯ್ತು. ನೆಕ್ಸ್ಟ್ ಕಸ್ಕಿಟಾ ಪ್ಲಾಂಟ್ ದಟ್ ಈಸ್ ಕಾಮನ್ಲಿ ಫೌಂಡ್ ಗ್ರೋಯಿಂಗ್ ಇನ್ ಹೆಡ್ಜ್ ಪ್ಲಾಂಟ್. ಇದು ಏನು ಅಂತಂದ್ರೆ ಪ್ಯಾರಾಸಿಟಿಸಮ್ಗೆ ಎಕ್ಸಾಂಪಲ್, ದಟ್ ಈಸ್ ಎಕ್ಟೋ ಪ್ಯಾರಾಸೈಟ್ ಕರೆಕ್ಟ್ ಆಗುತ್ತೆ. ಮತ್ತೆ ದ ಎಗ್ರಿಟ್ಸ್ ಆಲ್ವೇಸ್ ಫೋರೇಜ್ ಕ್ಲೋಸ್ ಟು ವೇರ್ ಕ್ಯಾಟಲ್ ಆರ್ ಗ್ರೇಸಿಂಗ್. ಕ್ಯಾಟಲ್ ಎಲ್ಲೆಲ್ಲಿ ಗ್ರೇಸ್ ಮಾಡುತ್ತೋ ಅಲ್ಲಿ ಪಕ್ಷಿನೂ ಕೂಡ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಕ್ಯಾಟಲ್ ಗ್ರೇಸ್ ಮಾಡ್ಬೇಕಾದ್ರೆ ಪ್ಲಾಂಟ್ಸ್ ಅಲ್ಲಿ ಇರುವಂತ ಸಣ್ಣ ಸಣ್ಣ ಏನು ಇನ್ಸೆಕ್ಟ್ಸ್ ಎಲ್ಲ ಏನಾಗುತ್ತೆ, ಹಾರುತ್ತೆ. ಸೊ ಹಾರಿದಾಗ ಈ ಪಕ್ಷಿಗೆ ತಿನ್ಲಿಕ್ಕೆ ಈಸಿ ಆಗುತ್ತೆ, ಅದೇ ಹುಡುಕೊಂಡು ತಿನ್ನೋಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಇದು ಕಮೆನ್ಸಾಲಿಗೆ ಎಕ್ಸಾಂಪಲ್ ಆಗುತ್ತೆ. ಒಂದಕ್ಕೆ ಬೆನಿಫಿಟ್ ಆಗುತ್ತೆ, ಇನ್ನೊಂದಕ್ಕೆ ಏನೂ ಕೂಡ ಯೂಸ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಹಾಟ್ಸ್ ಕ್ವಶನ್ ನೋಡಿ. ರೈಟ್ ದ ಜಿನೋಟೈಪ್ ಆಫ್ ಯಾವ್ದು ಕೇಳ್ತಾ ಇದ್ದಾರೆ. ಅನ್ ಇಂಡಿವಿಜುವಲ್ ಹೂ ಇಸ್ ಕ್ಯಾರಿಯರ್ ಆಫ್ ಸಿಕಲ್ ಸೆಲ್ ಅನೆಮಿಯಾ ಜೀನ್ ಬಟ್ ಅಪರೆಂಟ್ಲಿ ಅನ್ಅಫೆಕ್ಟೆಡ್. ಓಕೆ, ಸೊ ಇದಕ್ಕೆ ನೀವು ಯಾವ ತರ ಬರೀತೀರಾ ಅಂತಂದ್ರೆ HbA/HbS ಹೆಟರೋಸೈಗಸ್ ಕಂಡೀಷನ್ ಅಲ್ಲಿ ಇದ್ದಾಗ. ಓಕೆ, ಅಂದ್ರೆ ಕ್ಯಾರಿಯರ್ ಇದೆ ಬಟ್ ಅಫೆಕ್ಟ್ ಆಗಿಲ್ಲ ಅಂತಂದ್ರೆ ಈ ರೀತಿ ನೀವು ತೋರಿಸ್ತೀರಾ ಸಿಕಲ್ ಸೆಲ್ ಅನೆಮಿಯಾ. ಓಕೆ, ನೆಕ್ಸ್ಟ್ ಅನ್ ಇಂಡಿವಿಜುವಲ್ ಅಫೆಕ್ಟೆಡ್ ವಿತ್ ಸಿಕಲ್ ಸೆಲ್ ಅನೆಮಿಯಾ ಡಿಸೀಸ್. ಅಫೆಕ್ಟ್ ಆಗಿರುವಂತದ್ದು ಯಾವ ರೀತಿ ಬರೀತೀರಾ, ಅಫೆಕ್ಟ್ ಆಗಿರೋ ಕಂಡೀಷನ್ ಏನು, ಸಿಕಲ್. ಓಕೆ, ದಟ್ ಈಸ್ RBC ಸೆಲ್ಸ್ ಏನಾಗಿದೆ, ಸಿಕಲ್ ಶೇಪ್ ಆಗ್ಬಿಟ್ಟಿದೆ. ಎಸ್ ಅಂತ ತೋರಿಸ್ತೀರಾ, ಸಿಕಲ್ ಶೇಪ್. ದಟ್ ಈಸ್ ಅಫೆಕ್ಟೆಡ್ ಇಂಡಿವಿಜುವಲ್ಸ್. ಇದಕ್ಕೂ 1 ಮಾರ್ಕ್ಸ್ ಸಿಗುತ್ತೆ, ಇದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಐಡೆಂಟಿಫೈ ದ ಜೆನೆಟಿಕ್ ಡಿಸಾರ್ಡರ್ ಗಿವನ್ ಬಿಲೋ. ಈ ರೀತಿ ಕ್ವಶನ್ ಹಾರ್ಟ್ಸ್ ಅಲ್ಲಿ ಬಂದ್ಬಿಟ್ರೆ ಈಸಿಯಾಗಿ ಬರೀಬಹುದು, ಯಾಕಂದ್ರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನೀವು ಬೇರೆ ಲೆಂದಿ ಆನ್ಸರ್ಸ್ ಗೆ ಟೈಮ್ ಕೊಡ್ಬೋದು. ಫಸ್ಟ್ 15 ಮಿನಿಟ್ಸ್ ಕ್ವಶನ್ ಪೇಪರ್ ಕೊಟ್ಟಿರ್ತಾರಲ್ಲ, ಕ್ವಶನ್ ಪೇಪರ್ ಓದ್ರಿ ಅಂತಂದೇಳಿ ಆವಾಗ ನೀವು ಪ್ಲಾನ್ ಮಾಡಿ ಇಟ್ಕೊಳ್ಳಿ ಇಂಥ ಆನ್ಸರ್ ಬರೀಬೇಕು ಅಂತ. ಸ್ಟೆರೈಲ್ ಫೀಮೇಲ್ಸ್ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ ವಿತ್ XO. ಸೊ ಇದು ಇತ್ತು ಅಂತ ಅಂದ್ರೆ ಯಾವುದು, ದಟ್ ಈಸ್ ಟರ್ನರ್ ಸಿಂಡ್ರೋಮ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಇರದೇ 3 ಕ್ರೋಮೋಸೋಮಲ್ ಡಿಸಾರ್ಡರ್, ಅದನ್ನೇ ಇವರು ಕ್ವಶನ್ ಮಾಡಿ ಕೇಳಿದ್ದಾರೆ. ಶಾರ್ಟ್ ಇಲ್ಲಿನೂ ಕೂಡ 6 ಮಿಸ್ ಆಗಿದೆ ಕ್ವಶನ್ ಪೇಪರ್ ಅಲ್ಲಿ. ಶಾರ್ಟ್ ಸ್ಟಾಚರ್, ಫರ್ರೋಡ್ ಟಂಗ್, ಕ್ಯಾರೆಕ್ಟರಿಸ್ಟಿಕ್ ಪಾಮ್ ಕ್ರೀಸ್, ಇದೆಲ್ಲ ಯಾವ್ದ್ರದ್ದು, ಡೌನ್ ಸಿಂಡ್ರೋಮ್. ಸ್ಟೆರೈಲ್ ಮೇಲ್ಸ್ ಗೈನಕೋಮಾಸ್ಟಿಯಾ ಅಂತ ಬಂದ ತಕ್ಷಣ ನಿಮಗೆ ಆನ್ಸರ್ ಗೊತ್ತಾಗುತ್ತೆ, ದಟ್ ಈಸ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ರೈಟ್. ನೆಕ್ಸ್ಟ್ ನೇಮ್ ದ ಪ್ರೊಸೆಸ್ ಇನ್ವಾಲ್ವ್ಡ್ ಇನ್ ದ ಫಾಲೋಯಿಂಗ್. ನಾನು ಸಪ್ರೇಟ್ ಆಗಿ ಹಾಟ್ಸ್ ಕ್ವಶನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹಾಟ್ಸ್ ಕ್ವಶನ್ ಪಾರ್ಟ್ 1, ಹಾಟ್ಸ್ ಕ್ವಶನ್ ಪಾರ್ಟ್ 2. ಎಲ್ಲ ಲೆಸನಿನ ಹಾಟ್ಸ್ ಕ್ವಶನ್ ಒಂದೇ ವಿಡಿಯೋದಲ್ಲಿ ಕವರ್ ಆಗಲಿಲ್ಲ, ಸೊ 2 ಪಾರ್ಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಸಿಗುತ್ತೆ, ಸೆಕೆಂಡ್ PUC ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಅದನ್ನ ಕ್ಲಿಕ್ ಮಾಡಿ ಎಲ್ಲ ಲೆಸನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಈ ರೀತಿ ಆನ್ಯುವಲ್ ಎಕ್ಸಾಮಿಗೆ ಅಂತಂದೇಳಿ ಸಪ್ರೇಟ್ ಆಗಿ ಮಾಡಿರುವಂತ ವಿಡಿಯೋಸ್ ಅದರಲ್ಲಿ ಇರುತ್ತೆ. ಅದರಲ್ಲಿ ನಾನು ಈ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದೆ, ಅದೇ ಇದರಲ್ಲಿ ಕೇಳಿದ್ದಾರೆ ನೋಡಿ. 1 parental DNA strand is conserved by daughter cell. ಇದಕ್ಕೆ ನಾವೇನಂತ ಕರಿತೀವಿ, ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್. ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ ಏನಂತ ಅಂತೀವಿ, ದಟ್ ಇಸ್ ರೆಪ್ಲಿಕೇಶನ್ ಫಾರ್ ಆಗೋದು. ನೆಕ್ಸ್ಟ್ ರಿಮೂವಲ್ ಆಫ್ ಇಂಟ್ರಾನ್ಸ್ ಇನ್ HNRNA ಅಂತ ಅಂದ್ರೆ ಏನಾಗುತ್ತೆ, ದಟ್ ಈಸ್ ಸ್ಪ್ಲೈಸಿಂಗ್. ಇಂಟ್ರಾನ್ಸ್ ನ ರಿಮೂವ್ ಮಾಡಿ ಎಕ್ಸಾನ್ಸ್ ನ ಜಾಯಿನ್ ಮಾಡೋ ಪ್ರೊಸೆಸ್ ಏನಂತ ಕರಿತೀವಿ, ಸ್ಪ್ಲೈಸಿಂಗ್. ಅಟ್ಯಾಚ್ಮೆಂಟ್ ಆಫ್ ರೋ ಫ್ಯಾಕ್ಟರ್ ಟು RNA ಪಾಲಿಮರೇಸ್ ಡ್ಯೂರಿಂಗ್ ಟ್ರಾನ್ಸ್ಕ್ರಿಪ್ಷನ್. ಸೊ ರೋ ಫ್ಯಾಕ್ಟರ್ ಅಟ್ಯಾಚ್ ಆಯಿತು ಪಾಲಿಮರೈಸೇಷನ್ RNA ಪಾಲಿಮರೇಸ್ ಎನ್ಸೈಮಿಗೆ ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಟರ್ಮಿನೇಷನ್. ಅದೇ ಸಿಗ್ಮಾ ಫ್ಯಾಕ್ಟರ್ ಆಗಿದ್ರೆ ಇನಿಸಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಲಿಮರೈಸೇಷನ್ ಆಫ್ ಅಮೈನೋ ಆಸಿಡ್ ಟು ಫಾರ್ಮ್ ಪಾಲಿಪೆಪ್ಟೈಡ್ ಜೀನ್. ಅಮೈನೋ ಆಸಿಡ್ಸ್ ಒಂದೊಂದೇ ಜಾಯಿನ್ ಆಗೋದು ಪಾಲಿಮರೈಸೇಷನ್ ಅಂತಂದ್ರೆ ಈ ರೀತಿ. ಸೊ ಈ ರೀತಿ ಜಾಯಿನ್ ಆಗ್ಬಿಟ್ಟು
ಒಂದು ಪಾಲಿಪೆಪ್ಟೈಡ್ ಚೈನ್ ಫಾರ್ಮೇಶನ್ ಆಗ್ತಾ ಇದೆ. ಇಂಥ ಪ್ರಾಸೆಸ್ಗೆ ನಾವು ಏನಂತ ಕರಿತೀವಿ, ಎಲಾಂಗೇಷನ್ ಇನ್ ಟ್ರಾನ್ಸ್ಲೇಷನ್ ಪ್ರಾಸೆಸ್. ಓಕೆ, ಸೊ ದಟ್ ಈಸ್ 43rd ಆನ್ಸರ್. ನೆಕ್ಸ್ಟ್ ಇದನ್ನು ಕೂಡ ಹೇಳಿದ್ದೆ ಅದೇ ವಿಡಿಯೋದಲ್ಲಿ, ಪಾರ್ಟ್ 2 ವಿಡಿಯೋದಲ್ಲಿ ಇದೆರಡು ಕ್ವಶನ್ ಕವರ್ ಆಗಿದೆ ನೋಡಿ. ಸೇಮ್ ಕ್ವಶನ್, ಇದರ ರೋಲ್ಸ್ ಎಲ್ಲ ಕೇಳ್ತಾರೆ ಅಂತ ಹೇಳಿದ್ದೆ. ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷಿಯನ್ ರೋಲ್ ಏನು, ದಟ್ ಈಸ್ ನಮಗೆ ಬೇಕಾಗಿರುವಂತಹ ಜೀನ್ ನ ಯಾವುದಕ್ಕೆ ಈ TI ಪ್ಲಾಸ್ಮಿಡಿಗೆ ಇನ್ಸರ್ಟ್ ಮಾಡಿದಾಗ ಇದು ಪ್ಲಾಂಟ್ ಅಲ್ಲಿ ಹೋಗ್ಬಿಟ್ಟು ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ನ ಅಲ್ಲಿ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಥರ್ಮಸ್ ಅಕ್ವಾಟಿಕಸ್ ಅಂತ ಅಂದ್ರೆ ಏನು, ಇದು PCR ಅಲ್ಲಿ ಯೂಸ್ ಆಗುವಂತದ್ದು. ಇಟ್ ಈಸ್ ಆಕ್ಟಿಂಗ್ ಆಸ್ ಏನು ರೆಪ್ಲಿಕೇಶನ್ಗೆ ಯೂಸ್ ಆಗುವಂತ ಒಂದು ಎನ್ಸೈಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ EcoRI ಅಂತ ಅಂದ್ರೆ ಏನಂತ ಬರೀತೀರಾ, ದಿಸ್ ಇಸ್ ರೆಸ್ಟ್ರಿಕ್ಷನ್ ಎನ್ಸೈಮ್ ಅಂತ ಬರೀತೀರಾ. DNA ಲೈಗಸ್ ಅಂತ ಅಂದ್ರೆ ಏನು, ಎರಡು ಮಾಲಿಕ್ಯೂಲ್ಸ್ ನ ಜಾಯಿನ್ ಮಾಡುವಂತ ಕೆಲಸ ಮಾಡುತ್ತೆ. ಡಿಸ್ಆರ್ಮ್ ರೆಟ್ರೋವೈರಸ್ ಅಂದ್ರೆ ಸೇಮ್, ಇದು ಪ್ಲಾಂಟಿಗೆ ಯಾವ ರೀತಿ ಹೆಲ್ಪ್ ಆಯ್ತು ಅದೇ ತರ ಅನಿಮಲ್ ಸೆಲ್ಸ್ಗೆ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಡಿಸ್ಆರ್ಮ್ ರೆಟ್ರೋವೈರಸ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ತನಕ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಮಾಡಿ. ಲೈಕ್ ದಿಸ್, ಶೇರ್ ದಿಸ್ ಅಂಡ್ ಸಬ್ಸ್ಕ್ರೈಬ್, as it is taking my personal time to discuss this all with you. ಟೈಮ್ ತಗೊಂಡು ಇದನ್ನೆಲ್ಲ ಎಡಿಟ್ ಮಾಡಿ ನಿಮಗೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಕನ್ಸಿಡರ್ subscribing this channel so that will motivate me to create more videos like this, okay, and explain it to you all. Next, for visually challenged students ಗೆ ಕೇಳಿರುವಂತ ಕ್ವೆಶ್ಚನ್ ಇದೆ, ಇದನ್ನ ನೀವೇ ನನಗೆ ಆನ್ಸರ್ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ. 14th ಕ್ವೆಶ್ಚನ್ ಗೆ. ಓಕೆ, ಸೊ ಐ ವಿಲ್ ಕಮ್ ವಿತ್ another district paper discussion video tomorrow, day after tomorrow. Okay, and ನೀವು ಕಳಿಸಿದ್ರೆ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಡಿಸ್ಟ್ರಿಕ್ಟಿನ ಪೇಪರ್ಸ್ ನನಗೆ ಸೆಂಡ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಸೊ ಟಿಲ್ ದೆನ್, ಬೈ, ಪ್ರಿಪೇರ್ ವೆಲ್ ಫಾರ್ ಯುವರ್ ಎಕ್ಸಾಮ್. ಓಕೆ.